ಯೇಸು ಕ್ರಿಸ್ತನ ಆ ಒಂದು ಪರ್ವತದ ಪ್ರಸಂಗದಲ್ಲಿ 9ನೇ ವಚನ ಅಂದ್ರೆ 7ನೇ ಸಂಗತಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ನಾನು ಒಂದು ಫ್ಲಾಶ್ ಬ್ಯಾಕ್ ಆಗಿ ನಾನು ಹೋಗ್ತೇನೆ, ಯಾಕಂದ್ರೆ ನಾನು ಕಳೆದ ವಾರ ನಾನು ಪೂರ್ಣ ಮಾಡಲಿಲ್ಲ, ಅರ್ಧಕ್ಕೆ ನಾನು ಅದನ್ನ ನಿಲ್ಲಿಸಿದೆ. ಅನೇಕರು ಕೇಳಿಸಿಕೊಂಡಿದ್ದೀರಿ, ಅನೇಕರು ಕೇಳಿಸಿಕೊಂಡಿಲ್ಲ. ನಾನು ಒಂದು ಸಂಕ್ಷಿಪ್ತವಾಗಿ ಒಂದು ಫ್ಲಾಶ್ ಬ್ಯಾಕ್, ನಾನು ಹಿಂದೆ ಅದನ್ನ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಮಾಧಾನ ಪಡುವಂತವರು ಅಲ್ಲ, ಸಮಾಧಾನ ಪಡಿಸುವಂತವರು ಧನ್ಯರು ಎಂಬುದಾಗಿ. ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಅಲ್ಲಿ ನಾವು ನೋಡುವಾಗ ಪ್ರಾಮುಖ್ಯವಾಗಿ ತನ್ನ ಶಿಷ್ಯರಿಗೆ ಆತನು ಈ ಸಂಗತಿಗಳನ್ನು ಆತನು ತಿಳಿಸ್ತಾ ಬಂದಂತವನು. ಕಾರಣ ಒಂದೇ, ಆತನು ಈ ಲೋಕವನ್ನ ಬಿಟ್ಟು ತನ್ನ ರಾಜ್ಯಕ್ಕೆ ಅಂದ್ರೆ ಪರಲೋಕಕ್ಕೆ ಹೋಗುವ ಮೊದಲು ತನ್ನ ಗುಣಲಕ್ಷಣಗಳನ್ನ ತನ್ನ ಶಿಷ್ಯರು ಹೊಂದಬೇಕೆಂಬುದಾಗಿ ಆತನು ಬಯಸಿದಂತವನು. ಪ್ರಾಮುಖ್ಯವಾಗಿ ಈ ಒಂದು 5ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ಸುಮಾರು 8 ಸಂಗತಿಗಳನ್ನ 9 ಸಂಗತಿಗಳನ್ನ ಆತನು ತನ್ನ ಶಿಷ್ಯರು ಅದನ್ನ ಪರಿಪಾಲನೆ ಮಾಡಬೇಕೆಂಬುದಾಗಿ ಬಯಸುವಂತವನು. ಯಾಕಂದ್ರೆ ತನ್ನ ಜೊತೆಯಲ್ಲಿ ಇರುವಂತಹ ಈ ಶಿಷ್ಯರು ಮುಂದೆ ಅದೇ ಪ್ರಕಾರವಾಗಿ, ನನ್ನ ಪ್ರಕಾರವಾಗಿಯೇ ಅವರು ನಡ್ಕೊಳ್ಬೇಕೆಂಬುದಾಗಿ ಬಯಸಿದ. ಹಾಗಾದರೆ ಪ್ರತಿ ಒಂದೊಂದು ಸಂಗತಿಗಳು ಅವರು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಬಹಳ ಸರಳವಾಗಿ ಆತನು ವಾಕ್ಯ ಬೋಧನೆಯನ್ನ ಆತನು ಮಾಡ್ತಾ ಇದ್ದಾನೆ. ಅಲ್ಲಿ ಬೇಕಾದಷ್ಟು ಜನರು ಇದ್ದಾರೆ, ಆ ಜನರು ಸಹ ಅದನ್ನ ಕೇಳಿಸಿಕೊಳ್ಳಬೇಕೆಂಬುದಾಗಿ ಬಯಸಿದಂತವನು. ಸೊ ಇಲ್ಲಿ ಸಮಾಧಾನ ಪಡಿಸುವಂತವರು ಧನ್ಯರು. ಯಾರು ಸಮಾಧಾನವನ್ನ ಹೊಂದಿಲ್ಲವೋ, ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ದುಃಖದಲ್ಲಿದ್ದಾರೋ, ಯಾರು ಬಾಧೆಯಲ್ಲಿದ್ದಾರೋ ಅವರನ್ನ ಸಮಾಧಾನ ಪಡಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತಹದ್ದು. ಈ ಸಮಾಧಾನ ಪಡಿಸುವಂತಹದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ನೋಡ್ರಿ, ದುಃಖದಲ್ಲಿರುವಂತವರು, ಯಾತನೆಯಲ್ಲಿರುವಂತವರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಂಕಟ ಪಡುವಂತವರನ್ನ ಸಮಾಧಾನ ಪಡಿಸುವಂತದ್ದು ಬಹಳ ಕಷ್ಟ. ಹೃದಯಪೂರ್ವಕವಾಗಿ ಸಮಾಧಾನ ಪಡಿಸುವಂತವರು ಅವರ ಜೊತೆಯಲ್ಲಿ ನಿಲ್ಲಬೇಕಾಗಿದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸಂಕಟವನ್ನ ಪಡುವಾಗ ಆ ವ್ಯಕ್ತಿಯ ಸಂಗತಿಗಳನ್ನ ತಿಳಿದಂತವನು ಆಗಿರಬೇಕು. ಯಾರೋ ಹೋಗಿ ಸಮಾಧಾನ ಪಡಿಸುವಂತದ್ದು ಸಾಧ್ಯ ಇಲ್ಲ. ಆ ವ್ಯಕ್ತಿಯನ್ನ ಬಲ್ಲಂತವರು, ಹತ್ತಿರವಾಗಿದ್ದಂಥವರು ಆತನ ಬಳಿಗೆ ಹೋಗಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಬಹಳ ಕಷ್ಟ. ಈ ಕೆಲಸವನ್ನ ಯೇಸು ಸ್ವಾಮಿ ಹೇಳುವಂತಹದ್ದು, ಸಮಾಧಾನ ಪಡಿಸುವಂತವರು ಅವರದೇ ಆದಂತ ಗುಣಲಕ್ಷಣಗಳನ್ನ ಅವರು ಹೊಂದಿರಬೇಕು. ನಾನು ಮುಂದೆ ಹೇಳ್ತೇನೆ. ಹಾಗಾದ್ರೆ ಯೇಸು ಸ್ವಾಮಿ ಹೇಳುವಂತಹದ್ದು, ಸಮಾಧಾನ ಪಡಿಸುವಂತವರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ದೇವರಲ್ಲಿ ಅಥವಾ ಕ್ರಿಸ್ತನಲ್ಲಿ ಇದ್ದಂತ ಅನೇಕ ಅದ್ಭುತವಾದಂತ ಗುಣಗಳಲ್ಲಿ ಸಮಾಧಾನವೂ ಸಹ ಒಂದು. ಸಮಾಧಾನವನ್ನ ಎಲ್ಲರಿಗೂ ಆತನು ಹಂಚುವಂತವನು ಆತನಾಗಿದ್ದಾನೆ. ಹೀಗೆ ತನ್ನ ಶಿಷ್ಯರು ಇದನ್ನ ತಿಳ್ಕೊಳ್ಬೇಕೆಂಬುದಾಗಿ ಆತನು ಬಯಸಿದಂತವನು. ನಾನು ಒಂದು ಉದಾಹರಣೆ ತಕೊಂಡೆ. ಒಬ್ಬ ವ್ಯಕ್ತಿ, ಹಳೆಯ ಒಡಂಬಡಿಕೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ಆತನನ್ನ ನಾವು ಕಳೆದ ವಾರ ಸ್ವಲ್ಪ ವಿವರವಾಗಿ ನಾವು ಅದನ್ನ ನೋಡ್ತಾ ಬಂದೆವು. ಆತನು ಯೋಸೇಫನ ಬಗ್ಗೆ ಅಲ್ಲಿಯ ರಾಜನಾದಂತ ಫರೋಹನನು ಹೇಳ್ತಾನೆ, ಇವನಲ್ಲಿ ದೇವರ ಆತ್ಮ ಉಂಟಲ್ಲ, ಇವನಲ್ಲಿ ದೇವರ ಆತ್ಮ ಗುರುತಿಸಿದಂತಹ ಫರೋಹನನು. ಹಾಗಾದ್ರೆ ದೇವರಾತ್ಮ ಉಂಟಲ್ಲ ಎಂಬುದಾಗಿ ನೋಡುವಾಗ ಅವನನ್ನ ಗಮನಿಸಿದಂತ ಫರೋಹನ ಅಥವಾ ಅವನ ಗುಣಲಕ್ಷಣಗಳನ್ನ ತಿಳ್ಕೊಂಡಂತ ಫರೋಹ ಆತನ ಬಗ್ಗೆ ಕೊಡುವಂತ ಸ್ಟೇಟ್ಮೆಂಟ್, ಈತನಲ್ಲಿ ದೇವರ
ಆತ್ಮ ಇದೆ ಎಂಬುದಾಗಿ. ಅದಕ್ಕೆ ಉದಾಹರಣೆಯಾಗಿ ನಾವು ಕಲಿತಾ ಬಂದೆವು, ಅವರ ಸಹೋದರರ ಜೊತೆಯಲ್ಲಿ ಆತನಿಗೆ ಆದಂತಹ ಸಂಗತಿಗಳು, ಆತನ ಸಹೋದರರು ಆತನಿಗೆ ಮಾಡಿದಂತ ಅನ್ಯಾಯ, ಮೋಸ, ವಂಚನೆ ಎಲ್ಲವೂ ನಮಗೆ ಗೊತ್ತುಂಟು. ನಾನು ಅದರ ಬಗ್ಗೆ ಹೋಗುವುದಿಲ್ಲ. ಆದರೆ ಅವರನ್ನ ಕಂಡಾಗ ಅವನ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂತಹದ್ದು ನಾವು ನೋಡ್ತಾ ಬಂದೆವು. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು, ತಾನು ಅವರ ತಮ್ಮ ಎಂಬುದಾಗಿ ಹೇಳಿಕೊಂಡು ಅವರ ಮುಂದೆ ನಿಂತುಕೊಳ್ಳುವಾಗ ಅವರಿಗೂ ಈತನಿಗೂ ಆದಂತ ಅನುಭವಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಈತನು ಅವರನ್ನು ನೋಡಿದ ತಕ್ಷಣವೇ ಕಣ್ಣೀರು ಬಿಟ್ಟ. ನಾನು ಹೇಳಿದೆ, ಕಣ್ಣೀರು ಅದು ಪ್ರೀತಿಯ ಸಂಕೇತ, ಅದು ತ್ಯಾಗದ ಸಂಕೇತ. ಒಬ್ಬ ವ್ಯಕ್ತಿ ನನಗೆ ಮೋಸ ಮಾಡಿದ್ದಾನೆ, ಒಬ್ಬ ವ್ಯಕ್ತಿ ನನಗೆ ವಂಚನೆ ಮಾಡಿದ್ದಾನೆ, ಆತನನ್ನು ನೋಡಿದ ತಕ್ಷಣ ನಮಗೆ ಅದು ನೆನಪಾಗ್ತದೆ. ಆ ವ್ಯಕ್ತಿ ನನಗೆ ಎಂತ ಮೋಸ ಮಾಡಿದ, ನನಗೆ ಎಂತ ವಂಚನೆಯನ್ನು ಮಾಡಿದ ಅನ್ನುವಂಥದ್ದನ್ನ ನಾವು ತಟ್ಟನೆ ನಮಗೆ ಆ ನೆನಪು ಬರ್ತದೆ. ಆ ನೆನಪು ಬಂದ ತಕ್ಷಣವೇ ನಮ್ಮ ಪ್ರತಿಕ್ರಿಯೆ ಬೇರೆ ಆಗ್ತದೆ. ಅವರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಥವಾ ಅವರನ್ನ ಬೈಯುವುದೋ, ಅವರನ್ನ ಒಂದು ರೀತಿ ಬೇರೆ ರೀತಿಯಲ್ಲೇ ನಾವು ವರ್ತನೆ ಮಾಡ್ತೇವೆ. ಆದ್ರೆ ಯೋಸೇಫನು ಅವರನ್ನ ನೋಡಿದ ತಕ್ಷಣ ಆತನು ಕಣ್ಣೀರು ಬಿಡ್ತಾನೆ. ಆ ಕಣ್ಣೀರಿನ ಹಿಂದೆ ಕ್ಷಮಿಸುವಿಕೆ ಇದೆ, ಪ್ರೀತಿ ಇದೆ, ತ್ಯಾಗ ಇದೆ. ಆತನು ಅಳುವುದನ್ನ ಐಗುಪ್ತ ದೇಶದ ಅರಮನೆಗೆ ಅದು ಕೇಳಿಸ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆತನು ತನ್ನ ಅಣ್ಣಂದಿರನ್ನ ಆತನು ನೋಡಿದಾಗ ಅಷ್ಟರ ಮಟ್ಟಿಗೆ ಆತನು ಪ್ರೀತಿ ಮಾಡುವಂತವನು ಆತನಾಗಿದ್ದಾನೆ. ಈ ಪ್ರೀತಿಯ ಸಂಕೇತ ಇನ್ನೊಂದು ಯಾವುದು ಎಂಬುದಾಗಿ ಹೇಳುವಾಗ, ಪ್ರತಿ ಒಬ್ಬೊಬ್ಬರನ್ನ ಆತನು ಕರೆದು ಮುದ್ದಿಡುವಂತಹದ್ದು. ಈ ಮುದ್ದು ಸಹ ಪ್ರೀತಿಯ ಸಂಕೇತ. ತನಗೆ ಮಾಡಿದಂತ ಎಲ್ಲ ಕಾರ್ಯಗಳನ್ನ ಆತನು ಮರೆತಂತ ಒಬ್ಬ ವ್ಯಕ್ತಿ. ಆದ್ರೆ ಆತನು ಹೇಳ್ತಾನೆ, ನೀವು ಮಾಡಿದಂತ ಕಾರ್ಯ ಅದು ನೀವಲ್ಲ, ದೇವರು ನನ್ನನ್ನ ಇಲ್ಲಿ ಬರಮಾಡ್ಲಿಕ್ಕಾಗಿ ಆ ರೀತಿಯಾಗಿ ಆತನು ಮಾಡಿದ ಎಂಬುದಾಗಿ ದೇವರ ಮೇಲೆ ಆತನಲ್ಲಿ ಇದ್ದಂತ ನಂಬಿಕೆ ಎಷ್ಟು ಮಟ್ಟಿಗಿತ್ತು ಎಂಬುದಾಗಿ ನಾವು ನೋಡುವಾಗ, ಒಬ್ಬ ಕುರಿ ಕಾಯುವಂತವನು, ಒಬ್ಬ ಗುಲಾಮ, ಒಬ್ಬ ಸೇವಕ ಇವತ್ತು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿ ಎಂಬುದಾಗಿ ಹೇಳಬೇಕಾದ್ರೆ ಆತನೊಂದು ಮಾತು ಹೇಳ್ತಾನೆ, ನಾನು ದೇವರಿಗೆ ಭಯಪಡುವಂತವನು ಎಂಬುದಾಗಿ. ನಾನು ದೇವರಿಗೆ ಭಯಪಡುವಂತವನು. ಅದಕ್ಕಾಗಿಯೇ ಫರೋಹನ ಹೇಳ್ತಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದಂತ ಪುರುಷನು ನಮಗೆ ಸಿಕ್ಕಾನೇ. ಆತನಿಗೆ ಕೊಟ್ಟಂತ ಸ್ಟೇಟ್ಮೆಂಟ್. ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸಿಕೊಳ್ಳುವಾಗ ಆತನು ಹೇಳ್ತಾನೆ, ಬನ್ನಿರಿ, ನನ್ನನ್ನ ಹಿಂಬಾಲಿಸಿರಿ, ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. ಆ ಮನುಷ್ಯರನ್ನ ಹಿಡಿಬೇಕಾದ್ರೆ ಮನುಷ್ಯರ ವರ್ತನೆಗಳು, ಮನುಷ್ಯರ ಕಾರ್ಯಗಳು, ಮನುಷ್ಯರ ಯೋಚನೆಗಳು ವಿಭಿನ್ನವಾದಂತ ರೀತಿಯಲ್ಲಿದೆ, ವಿಭಿನ್ನವಾದಂತ ರೀತಿ. ಆ ಮನುಷ್ಯರನ್ನ ಕರ್ತನ ಕಡೆಗೆ, ದೇವರ ಕಡೆಗೆ ತಿರುಗಿಸಬೇಕಾದರೆ ಅವರು ಯಾವ ರೀತಿಯಲ್ಲಿ ತಮ್ಮನ್ನ ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಯೇಸು ಸ್ವಾಮಿ ಅವರಿಗೆ ಆ ಟೀಚಿಂಗ್ ಆತನು ಕಲಿಸುವಂತವನು ಆತನಾಗಿದ್ದಾನೆ. ಹಾಗಾದ್ರೆ ಅನೇಕ ಸಂಗತಿಗಳಲ್ಲಿ ಈ ಸಮಾಧಾನ ಪಡಿಸುವಂತಹದ್ದು ಸಹ ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ. ಹಾಗಾದ್ರೆ ನಾನು ಒಬ್ಬನಿಗೆ ಸಮಾಧಾನ ಪಡಿಸ್ತೇನೆ ಎಂಬುದಾಗಿ ಹೇಳುವಾಗ ನನ್ನಲ್ಲಿರುವಂತಹ ಗುಣಲಕ್ಷಣಗಳು ಯಾವುದು ಎಂಬುದಾಗಿ 3 ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡೆ. ಒಂದು, ಸಮಾಧಾನ ಪಡಿಸುವವರಲ್ಲಿ ಮೊದಲನೇದಾಗಿ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿಕೊಳ್ಳುವವರಾಗಿರಬೇಕು ಅನ್ನುವಂಥದ್ದು. ನಾವು ನಮ್ಮ ಸಂಬಂಧ ದೇವರ ಜೊತೆಯಲ್ಲಿ ಹೇಗಿದೆ, ನಮ್ಮ ಅನ್ಯೋನ್ಯತೆ ನಮ್ಮ ಕರ್ತನ ಜೊತೆಯಲ್ಲಿ ಹೇಗಿದೆ. ಏನಾದ್ರೂ ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವಾಗ ಸಿಕ್ಲಿಲ್ಲ ಅಂತಂದ್ರೆ ಕೋಪಿಸ್ಕೋತೀವಿ, ದೂರ ಹೋಗ್ತೀವಿ, ತಿರುಗಿ ಅದರ ವಿಚಾರದಲ್ಲಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಹಾಗಾದ್ರೆ ಈ ಅನ್ಯೋನ್ಯತೆ ಏನಾಯ್ತು?
ಸಂಬಂಧ ಏನಾಯ್ತು? ದೇವರಲ್ಲಿ ನಾನು ನಂಬಿಕೆ ಇಟ್ಟಿರುವಾಗ ಆತನು ಕೊಡಲಿ ಬಿಡಲಿ ನನ್ನ ಪ್ರಾರ್ಥನೆಯನ್ನ ಕೇಳುವಂತವನು ಆತನೇ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಯನ್ನ ಕೇಳುವಂತ ದೇವರು ಆತನು, ನೆರವೇರಿಸುವಂತ ದೇವರು ಆತನು. ಆ ನಂಬಿಕೆಯಿಂದ ನನ್ನ ಸಂಬಂಧ ದೇವರೊಟ್ಟಿಗೆ ಇರಬೇಕು. ಎರಡನೇದಾಗಿ ಕ್ರಿಸ್ತನ ಮೇಲಿಟ್ಟಿರುವ ಆ ನಂಬಿಕೆ. ಹೌದು, ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ ಅನ್ನುವಂತಹ ನಂಬಿಕೆಯಿಂದ ನಾವು ಆತನ ಅನ್ಯೋನ್ಯತೆಯಲ್ಲಿ ಇರಬೇಕಾದರೆ ಆತನ ಗುಣಲಕ್ಷಣಗಳನ್ನು ಪಡ್ಕೊಳ್ಳುವಂತವರು ನಾವಾಗಿರ್ತೇವೆ. ಹಾಗೆ ನಿಮಗೊಬ್ಬ ಸಹಾಯಕನನ್ನು ನಾನು ಕಳಿಸ್ತೇನೆ ಎಂಬುದಾಗಿ ಹೇಳಿದಂತ ನಮ್ಮ ಕರ್ತನು ನಮಗೆ ಆತ್ಮನ ಮೂಲಕ, ಪವಿತ್ರಾತ್ಮನ ಮೂಲಕ ಕಾರ್ಯವನ್ನ ನಡೆಸಲಿಕ್ಕಾಗಿ, ಪವಿತ್ರಾತ್ಮನ ಮೂಲಕ ನಾವು ಬಲ ಹೊಂದಿದಂತವರಾಗಿ ನಾವು ಆ ಕಾರ್ಯ ಮಾಡ್ಲಿಕ್ಕೆ ಖಂಡಿತವಾಗಿಯೂ ನಮ್ಮಿಂದ ಸಾಧ್ಯ ಎಂಬುದಾಗಿ ಕಳೆದ ವಾರ ನಾವು ನೋಡ್ತಾ ಬಂದೆವು ಪ್ರೇಯರ್. ಹಾಗಾದ್ರೆ ನಮ್ಮನ್ನ ಸಮಾಧಾನ ಪಡಿಸ್ಲಿಕ್ಕೆ ಯೇಸು ಕ್ರಿಸ್ತನೇ ಮಹಾ ಶಾಂತಿ ಸ್ಥಾಪಕನಾಗಿ ಈ ಲೋಕಕ್ಕೆ ಬಂದ. ನಾವು ಉದಾಹರಣೆಯಾಗಿ ಕೆಲವು ಸಂಗತಿಗಳನ್ನ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಒಂದು ಕೆಲವು ಸಂಗತಿಗಳನ್ನ ನಾವು ನೋಡ್ತೇವೆ. ಪೂರ್ವದಲ್ಲಿ ನಮ್ಮ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ಪೌಲನು ಆತನು ಬರಿತಾನೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನ ಸೇರದವರಾಗಿದ್ದವರು. ನಾವು ಕ್ರಿಸ್ತನು ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಮ್ಮ ಹಿಂದಿನ ಜೀವಿತ ಹಾಗಿತ್ತು. ನಮ್ಮ ಪೂರ್ವ ಸ್ಥಿತಿ ದೇವರನ್ನ ಅರಿಯದೇ ಇದ್ದಂಥವರು ನಾವಾಗಿದ್ದೆವು. ಎರಡನೇದಾಗಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಪೌಲನು ಅಲ್ಲಿ ಪರಿಚಯ ಮಾಡಿ ಕೊಡ್ತಾ ಇದ್ದಾನೆ. ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ನಮಗೆ ಯಾವುದೇ ಹಕ್ಕಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ದೇವರು ಅಬ್ರಹಾಮನನ್ನ ಆರಿಸಿಕೊಂಡು ಆತನ ಮೂಲಕ ಆತನಿಗೆ ಹೇರಳವಾದಂತ ಆಶೀರ್ವಾದ, ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ನೋಡುವಾಗ 6 ಆಶೀರ್ವಾದಗಳನ್ನ ಆತನಿಗೆ ಕೊಡ್ತಾನೆ. ಅದರಲ್ಲಿ ಒಂದು, ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ನಾನು ಮಾಡ್ತೇನೆ, ನಿನ್ನನ್ನ ಹರಿಸುವಂತವರನ್ನ ಹರಿಸ್ತೇನೆ, ನಿನ್ನನ್ನ ಶಪಿಸುವಂತವರನ್ನ ಶಪಿಸ್ತೇನೆ. ಇದು ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ. ಹಾಗಾದ್ರೆ ಆ ಸಂತತಿಯನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನಗಳಲ್ಲಿ ಅದರಿಂದ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ಹಾಗಾದ್ರೆ ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡ, ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ವಾಗ್ದಾನಗಳು ಆತನ ಸ್ವಕೀಯ ಜನರಾದಂತ ಆ ಜನರಿಗೆ ಆತನು ಕೊಟ್ಟ. ಪೌಲನು ಇಲ್ಲಿ ಆತನು ಹೇಳ್ತಾನೆ, ನೀವು ಪೂರ್ವದಲ್ಲಿ ಕ್ರಿಸ್ತನನ್ನ ಸೇರದವರಾಗಿದ್ದೀರಿ. ಕ್ರಿಸ್ತನು ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ವಾಗ್ದಾನದಲ್ಲಿ ನಮಗೆ ಯಾವ ಪಾಲಿಲ್ಲ, ಹಕ್ಕಿಲ್ಲ. ಯಾಕಂದ್ರೆ ನಾವು ಆರಿಸಿಕೊಂಡಂತವರಲ್ಲ, ನಾವು ಅನ್ಯರು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಮೂರನೇದಾಗಿ ಯಾವ ನಿರೀಕ್ಷೆಯೂ ಇಲ್ಲದವರು. ನಮಗೆ ಯಾವ ಒಂದು ಮುಂದೆ ಆಗುವಂತ ಯಾವ ಕಾರ್ಯಗಳೂ ನಮಗೆ ಗೊತ್ತಿಲ್ಲ. ಆಮೇಲೆ ಆತನು ಹೇಳ್ತಾನೆ 4ನೇ ವಚನದ 4ನೇ ಸಂಗತಿ, ದೇವರನ್ನ ಅರಿಯದವರು. ನಾವು ದೇವರನ್ನ ಅರಿಯದವರು. ಈ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಸಂಗತಿಗಳನ್ನ ಆತನು ಪ್ರಸ್ತಾಪ ಆತನಾಗಿದ್ದಾನೆ. ಯಾಕೆ ಅನ್ನುವಂಥದ್ದನ್ನ ಅಲ್ಲಿ ಕ್ರಿಸ್ತನು ನಮಗೆ ಸಮಾಧಾನ ಪಡಿಸುವಂತವನು, ಆತನು ಶಾಂತಿ ಸ್ಥಾಪಕನಾಗಿದ್ದಾನೆ ಎಂಬುದಾಗಿ ಯಾವ ರೀತಿಯಲ್ಲಿ ಆತನು ಮಾಡಿದ ಅನ್ನುವಂಥದ್ದನ್ನ ಆತನು ತಿಳಿಸ್ತಾ ಇದ್ದಾನೆ. 5ನೇ ಸಂಗತಿ, ಮೊದಲು ನಾವು ದೇವರಿಂದ ದೂರವಾಗಿ ಇದ್ದಂಥವರು. ಒಂದು, ಅನ್ಯರಾದಂತ ನಾವು, ನಮ್ಮ ಪೂರ್ವದ ಸ್ಥಿತಿಗತಿಗಳು. ಎರಡನೇದಾಗಿ ಕ್ರಿಸ್ತನನ್ನ ತಿಳಿಯದವರು. ಮೂರನೇದಾಗಿ ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ವಾಗ್ದಾನದಲ್ಲಿ ಯಾವ ಹಕ್ಕಿಲ್ಲದೆ ಇದ್ದಂಥವರು. 4, ನಿರೀಕ್ಷೆ ಇಲ್ಲದವರು. 5, ದೇವರನ್ನ ಅರಿಯದವರು. 6, ದೇವರಿಂದ ದೂರವಾದಂಥವರು ನಾವು. ಇದು ನಮ್ಮ ಹಿಂದಿನ ಸ್ಥಿತಿ. 13ನೇ ವಚನದಲ್ಲಿ ಆತನು ಹೇಳ್ತಾನೆ, ಈಗಿನ ಸ್ಥಿತಿ, ಇವತ್ತಿನ ಸ್ಥಿತಿ. ನಮ್ಮನ್ನ ನೀತಿವಂತನಾಗಿ ಆತನು ಮಾಡಿದ್ದಾನೆ. ಕಾರಣ ನಾವುಗಳು ನಮ್ಮ ಹಿಂದಿನ ಸ್ಥಿತಿಗಿಂತ ಇವತ್ತು
ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ನಾವು ನೀತಿವಂತರಾಗಿದ್ದೇವೆ. ಈಗ ಆತನು ಅದೇ ಪೌಲನು ಹೀಗೆ ಹೇಳ್ತಾನೆ 13ನೇ ವಚನದಿಂದ, ಕ್ರಿಸ್ತ ಯೇಸುವನ್ನು ಸೇರಿದವರು ನಾವಾಗಿದ್ದೇವೆ. ಯೇಸು ಸ್ವಾಮಿ ಯಾರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆತನು ಯಾಕೆ ಈ ಲೋಕಕ್ಕೆ ಬಂದ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ನನಗಾಗಿ ಆತನು ಮಾಡಿದಂತ ಕಾರ್ಯ ಏನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಎರಡನೇದಾಗಿ ಆತನ ರಕ್ತದ ಮೂಲಕ ಅವನಿಗೆ ಸಮೀಪರಸ್ಥರಾಗಿದ್ದೇವೆ. ಪೌಲನು ಬರೀತಾನೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನಾನು 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 ಅಂತ ಹೇಳ್ಕೊತೀವಿ, ಆದ್ರೆ ಆತನು ಹೇಳ್ತಾನೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಂಡಂತವರು. ಕ್ರಯ, ಒಬ್ಬ ವ್ಯಕ್ತಿ, ಒಬ್ಬ ಸ್ವಾಮಿ ನಮ್ಮನ್ನ ಕ್ರಯವಾಗಿ ಆತನು ಕೊಂಡುಕೊಂಡಿದ್ದಾನೆ. ಆ ಕ್ರಯ ಯಾವುದು ಎಂಬುದಾಗಿ ಹೇಳುವಾಗ ಆತನ ರಕ್ತವೇ. ಆ ರಕ್ತದ ಮೂಲಕ ನಮ್ಮನ್ನ ಆತನು ಕ್ರಯವಾಗಿ ಆತನು ಕೊಂಡುಕೊಂಡ ನಂತರ ನಾವುಗಳು ಆತನಿಗೆ ಸಮೀಪಸ್ಥರಾಗಿ ನಾವಿದ್ದೇವೆ. ಈಗ ಪೌಲನು ಮುಂದೆ ಆತನು ಹೇಳ್ತಾನೆ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಕ್ರಿಸ್ತನೇ ನಮಗೆ ಸಮಾಧಾನ ಕೃತ್ಯವಾಗಿದ್ದಾನೆ. ನಿಮ್ಮನ್ನು ಅಂದ್ರೆ ಪೂರ್ವದಲ್ಲಿ ಇದ್ದಂತ ಆ ಸ್ಥಿತಿಯಿಂದ ಇವತ್ತಿನ ಸ್ಥಿತಿಗೆ ನಮ್ಮನ್ನ ಅನ್ಯರಾದಂತ ನಾವು ಈಗ ಕ್ರಿಸ್ತನ ಕುಟುಂಬದಲ್ಲಿ ಸೇರಿದವರು ನಾವು. ನಮ್ಮನ್ನ ಯಹೂದ್ಯರು ಅಥವಾ ಇಸ್ರಾಯೇಲರು ಮೊದಲೇ ಅವರಿಗೆ ಕೊಡಲ್ಪಟ್ಟಂತ ಎಲ್ಲ ಸಂಗತಿಗಳು, ಎಲ್ಲ ಆಶೀರ್ವಾದಗಳು, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದಂಥವನು ಯಾರ ಮೂಲಕ? ಕ್ರಿಸ್ತನ ಮೂಲಕ. ಕ್ರಿಸ್ತನು ನಮ್ಮನ್ನ ಒಂದು ಮಾಡಿದ್ದಾನೆ, ನಮ್ಮನ್ನ ಸಮಾಧಾನ ಪಡಿಸಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ ನಮಗೆ ಸಮಾಧಾನದ ಕೃತ್ಯವಾಗಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ನಿಮ್ಮನ್ನು ನಮ್ಮನ್ನು ಅನ್ನುವಂಥದ್ದನ್ನ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಓದ್ತೇವೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿದ್ದು ಒಂದೇ ಆಗಿರುವುದರಿಂದ ಆ ಸಮಾಧಾನ ನಮ್ಮನ್ನ ಪಡಿಸಿರುವಂತ ನನ್ನ ಸ್ವಾಮಿ ಇವತ್ತು ನಮ್ಮೆಲ್ಲರನ್ನ ಅನ್ಯರಾಗಿದ್ದಂತ ನಾವು ಈಗ ಎಲ್ಲವನ್ನ ಹೊಂದಿದವರಾಗಿ ಸಮಾಧಾನದಿಂದ ಒಂದಾಗಿದ್ದೇವೆ ಎಂಬುದಾಗಿ ಆತನು ಅಲ್ಲಿ ಹೇಳುವಂತವನಾಗಿದ್ದಾನೆ. ಈಗ ನೀವು ಕ್ರಿಸ್ತನವರಾಗಿದ್ದರೆ ನಾವೇನ್ ಮಾಡ್ಬೇಕು? ಕ್ರಿಸ್ತನವರಾಗಿದ್ದರೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ತಿಳ್ಕೊಂಡಂತ ನಾವುಗಳು ಕ್ರಿಸ್ತನವರಾಗಿದ್ದರೆ ನಾವ್ ಏನ್ ಮಾಡ್ಬೇಕು ನೋಡ್ರಿ. 2 ಕೊರಿಂಥ 5:20 ಹೀಗೆ ಬರೆಯಲ್ಪಟ್ಟಿದೆ, ನಾವು ಕ್ರಿಸ್ತನ ರಾಯಭಾರಿಗಳು, ಪ್ರತಿನಿಧಿಸುವಂತವರು. ವಿ ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಗುಣಲಕ್ಷಣಗಳನ್ನ ನಾವುಗಳು ಹೊಂದಿದವರು ಆಗಿರಬೇಕು. ಅದಕ್ಕಾಗಿ ಆತನು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಬೇಕು. ಒಬ್ಬ ಮನುಷ್ಯ ಯೇಸು ಸ್ವಾಮಿಯನ್ನ ತಿಳ್ಕೊಂಡಂತ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ಪ್ರತಿನಿಧಿಸಬೇಕಾದರೆ ಫರೋಹನನು ಯೋಸೇಫನಲ್ಲಿ ಕಂಡಂತ ಕೊಟ್ಟಂತ ಆ ಸಾಕ್ಷಿ, ಈತನಲ್ಲಿ ದೇವರಾತ್ಮ ಉಂಟಲ್ಲ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ಅರಿತವನಾಗಿರುವುದರಿಂದ, ಯೇಸು ಸ್ವಾಮಿಯನ್ನ ತನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡವನಾಗಿರುವುದರಿಂದ, ಯೇಸು ಸ್ವಾಮಿಯನ್ನ ಗೌರವಿಸುವಂತವನಾಗಿರುವುದರಿಂದ, ಯೇಸು ಸ್ವಾಮಿಯನ್ನ ಸನ್ಮಾನಿಸುವಂತವನಾತನಾಗಿರುವುದರಿಂದ ನೋಡಿದವರು ಈತನು ದೇವರ ಮಗನು ಎಂಬ ಸಾಕ್ಷಿಯನ್ನ ಕೊಡಬೇಕು. ಹೇಗೆ ಫರೋಹನನು ಯೋಸೇಫನಿಗೆ ಕೊಟ್ಟನು, ಅದೇ ಪ್ರಕಾರ ಒಂದು ವೇಳೆ ಈಗ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನು ಕ್ರಿಸ್ತನ ಸಮಾಧಾನದ ಮೂಲಕ ನಾವೆಲ್ಲರೂ ಒಂದೇ ಎಂಬುದಾಗಿ ಅಂದು ಗ್ರೀಕರಾಗಲಿ, ರೋಮಾಯರಾಗಲಿ, ಇಸ್ರಾಯೇಲರಾಗಲಿ ಎಲ್ಲರೂ ಒಂದೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ.
ಹಾಗಾದ್ರೆ ನಾವುಗಳು ಕ್ರಿಸ್ತನನ್ನ ಪ್ರತಿನಿಧಿಸುವುದಾದರೆ ನಾವು ದೇವರ ಮಕ್ಕಳು ಎಂಬ ಸಾಕ್ಷ್ಯನ ಹೊಂದುವಂತವರೇ ಆಗಿರಬೇಕು. ಅದಕ್ಕಾಗಿ ಆತನು ಹೇಳ್ತಾನೆ, ನೀವು ಕ್ರಿಸ್ತನ ರಾಯಭಾರಿಗಳು, ನೀವು ಪ್ರತಿನಿಧಿಗಳು. ನಮಗೆ ಹೇಳುವ ಮಾತುಗಳು ಹಾಗಾದ್ರೆ ನಾವು ಆತನಿಗೋಸ್ಕರ ಆತನೊಂದಿಗೆ ಕೆಲಸ ಮಾಡುವವರಾಗಿದ್ದೇವೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಹಾಗಾದ್ರೆ ನಾವುಗಳು ಆತನಿಗಾಗಿ, ಆತನಿಗೋಸ್ಕರ, ಆತನೊಂದಿಗೆ ಕೆಲಸ ಮಾಡುವವರಾಗಿದ್ದೇವೆ. ಆಗ್ತೇವೋ ಅನ್ನುವಂಥದ್ದೇ ನಮ್ಮಲ್ಲಿ ಇರುವಂತಹ ಪ್ರಶ್ನೆ. ಆತನು ಹೇಳಿದಂತ ಮಾತು, ಸಮಾಧಾನ ಪಡಿಸುವವರು ಧನ್ಯರು. ಈ ಸಮಾಧಾನ ಪಡಿಸುವವರು ಆಶೀರ್ವಾದವನ್ನ ಹೊಂದುವಂತವರು. ಶಿಷ್ಯರಲ್ಲಿ 12 ಜನ ಶಿಷ್ಯರು ಅನೇಕ ವಿಭಿನ್ನವಾದಂತ ಗುಣಲಕ್ಷಣಗಳನ್ನ ಅವರು ಹೊಂದಿದ್ದರು. ಯಾರ್ಯಾರು ಏನೇನೋ ನಮ್ಮೆಲ್ಲರಿಗೆ ಗೊತ್ತುಂಟು. ಆ ವಿಭಿನ್ನವಾದಂತಹ ಗುಣಲಕ್ಷಣಗಳನ್ನ ಹೊಂದಿದಂತ ಈ ವ್ಯಕ್ತಿಗಳು ಒಟ್ಟಾಗಿ ಸೇರಿ ಆ ಸೇವಾ ಕಾರ್ಯವನ್ನ ಅವರು ಮಾಡಬೇಕಾಗಿದೆ. ಯೇಸು ಸ್ವಾಮಿಯ ಆ ಟ್ರೈನಿಂಗ್ ಇದೆಯಲ್ಲ, ಅವರು ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸುಳ್ಳಂಥವರು, ಒಂದೇ ಅಭಿಪ್ರಾಯ ಉಳ್ಳಂಥವರು, ಒಂದೇ ಕಾರ್ಯಕ್ಕೆ ಅವರು ನೇಮಿಸಲ್ಪಟ್ಟಿರುವಾಗ ಅವರೆಲ್ಲರೂ ಒಂದೇ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂಥವರು ಅಪೋಸ್ತಲರು ಎಂಬುದಾಗಿ. ಈ ಅಪೋಸ್ತಲರು ಕೊಟ್ಟಂತ ಅನೇಕ ಕಡೆ ಅವರು ಚದರಿ ಹೋಗಿ ಯೇಸು ಸ್ವಾಮಿಗೆ ಅನೇಕ ಶಿಷ್ಯರನ್ನು ಅವರು ಸೇರಿಸಿದಾಗ ಅವರೆಲ್ಲರೂ ರಾಯಭಾರಿಗಳೇ. ಯೇಸು ಸ್ವಾಮಿಯನ್ನು ಅರಿತಂತವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ರಾಯಭಾರಿಗಳೇ. ಅವರೆಲ್ಲರ ಕೆಲಸ ಯೇಸು ಸ್ವಾಮಿ ಮಾಡಿದ ಹಾಗೆ, ಯೇಸು ಸ್ವಾಮಿ ನುಡಿದ ಹಾಗೆ ಅವರೆಲ್ಲರೂ ಮಾಡಲೇಬೇಕಾದಂತಹ ಕಾರ್ಯ. ಈಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಇಂಥ ಸಂದರ್ಭಗಳಲ್ಲಿ ಸಮಾಧಾನ ಪಡಿಸುವಂಥದ್ದು ಹೇಗೆ ಎನ್ನುವಂಥದ್ದು ನಾವು ನೋಡುವಾಗ ನಾವು ಸಂಪೂರ್ಣವಾಗಿ ತಗ್ಗಿಸಲ್ಪಟ್ಟಂತವರಾಗಿ, ಅದಕ್ಕೆ ಪೌಲನು ಹೇಳ್ತಾನೆ, ಒಂದು ವೇಳೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:20, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ವೈರಿ ನನ್ನನ್ನು ಹಗೆ ಮಾಡುವಂಥವನು, ನನ್ನನ್ನ ದ್ವೇಷ ಮಾಡುವಂಥವನು, ನಮ್ಮನ್ನ ತಿರಸ್ಕಾರ ಮಾಡುವಂಥವನು, ಒಂದು ವೇಳೆ ಆತನು ಪೌಲನು ಹೇಳ್ತಾನೆ, ನೀನು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಊಟ ಅನ್ನುವಂಥದ್ದು ಇಲ್ಲಿ ಅನ್ಯೋನ್ಯತೆ. ಊಟ ಅನ್ನುವಂಥದ್ದು ಇಲ್ಲಿ ಆ ಒಂದು ಪ್ರೀತಿಯ ಸಂಕೇತ. ಊಟ ಅನ್ನುವಂಥದ್ದು ಆ ಒಂದು ಮಮತೆಯನ್ನ ತೋರಿಸುವಂತಹದ್ದು ನಿಜವಾಗ್ಲೂ ತೋರಿಸ್ಬೇಕು ಅನ್ನುವಂಥದ್ದು ಯೇಸು ಸ್ವಾಮಿಯ ಗುಣಲಕ್ಷಣ. ಯಾಕಂದ್ರೆ ನಾವೆಲ್ಲರೂ ಆತನನ್ನ ಹಗೆ ಮಾಡುತ್ತಾ ಇದ್ದಂಥವರು. ನಾವು ಆತನಿಗೆ ವೈರಿಗಳು, ನಾವು ಅಶಕ್ತರು, ದ್ರೋಹಿಗಳು. ಈಗಾಗಲೇ ನಾವು ಓದಿದ ಹಾಗೆ ನಾವು ಆತನನ್ನ ಅರಿಯದವರು, ದೂರವಾಗಿದ್ದಂಥವರು. ಇಷ್ಟೆಲ್ಲ ಇದ್ರು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡಿದ, ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸಿದ, ಯೇಸು ಸ್ವಾಮಿ ನಮ್ಮ ಬಗ್ಗೆ ಆಲೋಚನೆ ಮಾಡುವಂತವನಾತನಾಗಿದ್ದಾನೆ. ನಾವು ನಾಶನಕ್ಕೆ ಹೋಗದಂತೆ ನಮ್ಮನ್ನ ತಪ್ಪಿಸಿದ ಆತನೇ ಎಂಬುದಾಗಿ ನೆನಪು ಮಾಡ್ತೇವೆ ಪ್ರಿಯರೇ. ಒಂದು ವೇಳೆ ಆತನು ನಮ್ಮನ್ನ ನೆನಪು ಮಾಡಿಕೊಳ್ಳದೆ ಇದ್ದಿದ್ದರೆ, ಒಂದು ವೇಳೆ ಆತನು ನನಗೋಸ್ಕರ ಆ ಒಂದು ಕಲ್ವಾರಿಯ ಶಿಲುಬೆ ಮೇಲೆ ಒಂದೇ ಸಾರಿ ನಿಲ್ಲುವಂತ ಆ ಒಂದು ಕಾರ್ಯವನ್ನ ಮಾಡದೆ ಹೋಗಿದ್ದರೆ ನಮ್ಮ ಸ್ಥಿತಿ ಹೇಗಿರ್ತಿತ್ತು? ಆತನ ಪ್ರೀತಿ ನಿಷ್ಕಪಟವಾದಂತಹ ಪ್ರೀತಿ. ಆ ಪ್ರೀತಿಯನ್ನ ನಾವುಗಳು ಗಳಿಸಬೇಕು ಎಂಬುದಾಗಿ ದೇವರು ಬಯಸುವಂತವನು. ಹಾಗಾದ್ರೆ ನನ್ನ ವೈರಿ, ನನ್ನನ್ನು ಹಗೆ ಮಾಡುವಂತವನು, ನನ್ನನ್ನು ದ್ವೇಷ ಮಾಡುವಂತವನು,
ಆತನು ಹಸಿದಿದ್ದರೆ ನಾನು ಊಟಕ್ಕೆ ಬಡಿಸ್ಬೇಕಂತ, ಬಾಯಾರಿಕೆ ಆಗಿದ್ದರೆ ನೀರನ್ನ ಕೊಡ್ಬೇಕಂತ. ಹಾಗೆ ಮಾಡಿದರೆ ಮಾತ್ರ ಆಶೀರ್ವಾದ, ಮಾಡ್ಲಿಲ್ಲ ಅಂದ್ರೆ ಇಲ್ಲ. ನೋಡ್ರಿ, ಆ ಒಂದು ಪ್ರೀತಿ, ಆ ಒಂದು ಅನ್ಯೂನ್ಯತೆಯನ್ನ ನಾವು ಹೊಂದಿದಾಗ ಮಾತ್ರ ನಮ್ಮ ವೈರಿಯನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಸಂಕಟ ಪಡುವಂತವರನ್ನ ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ, ದುಃಖದಲ್ಲಿರುವಂತವರನ್ನ ಸಮಾಧಾನ ಪಡಿಸುವಂತಹದ್ದು ಸಾಧ್ಯ. ಹಾಗಿಲ್ಲದಿದ್ದರೆ ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಎರಡನೇ ಭಾಗಕ್ಕೆ ನಾನು ಹೋಗ್ತೇನೆ. ಈ ಎರಡನೇ ಭಾಗ ಯಾವುದು ಎಂಬುದಾಗಿ ಹೇಳುವಾಗ, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವಂಥವರು. ಸಮಾಧಾನ ಒಂದೇ ಲೈನ್ ಅಲ್ಲಿ ಬರೆಯಲ್ಪಟ್ಟಿದೆ, ಸಮಾಧಾನ ಪಡಿಸುವಂತವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವಂತವರು. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗಿದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ, ಮತ್ತೊಮ್ಮೆ ಓದ್ತೇನೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅಪೊಸ್ತಲ ಅಂತ ಪೌಲನು ಈ ಸ್ಟೇಟ್ಮೆಂಟ್ ಅನ್ನು ಆತನು ಕೊಡ್ತಾನೆ. ಮತ್ತೊಮ್ಮೆ ನಾವು ಹಿಂದಕ್ಕೆ ಹೋಗೋಣ. ಈತನಲ್ಲಿ ದೇವರಾತ್ಮ ಉಂಟಲ್ಲ. ಯೋಸೇಫನು ಹೊಂದಿದ್ದ. ಈಗ ನಾವುಗಳು ದೇವರಾತ್ಮವನ್ನ ಹೊಂದುವಂತವ್ರು ನಾವಾಗಿರ್ಬೇಕು. ಯಾವುದು ಆ ದೇವರಾತ್ಮ? ನೋಡ್ರಿ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮೆದಮೆ, ಇಂಥವುಗಳೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಎರಡು ನೋಡ್ತೇವೆ. ಅಲ್ಲಿ ಎರಡು ಮುಖಗಳುಂಟು. ಅದರಲ್ಲಿ ಮೊದಲನೇದಾಗಿ ದೇವರಾತ್ಮ ನನ್ನಲ್ಲಿ ಇರುವುದಾದರೆ ಈ ಗುಣಲಕ್ಷಣಗಳನ್ನು ನಾವು ಹೊಂದಿರ್ತೇವೆ. ದೇವರಾತ್ಮನು ನನ್ನಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಯಾವ ಗುಣಲಕ್ಷಣಗಳೂ ಇಲ್ಲದೆ ಇರುವಂತದ್ದನ್ನ ನಾವು ಕಾಣ್ತೇವೆ. ಪ್ರಿಯರೇ, ಪೌಲನು ಆತನು ಬರೆಯುವಾಗ ನಿಜವಾಗಲೂ ತನ್ನ ಅನುಭವ ಹೇಗಿತ್ತು ಅನ್ನುವಂಥದ್ದನ್ನು ಆತನು ತಿಳಿಸುತ್ತಾ ಆತನು ಬಂದಿದ್ದಾನೆ. ಪೌಲನ ವಿಷಯ ಮುಂದಕ್ಕೆ ನಾನು ಮತ್ತೊಂದು ವಚನವನ್ನ ಹೇಳಲಿಕ್ಕೆ ನಾನು ಹೋಗ್ತೇನೆ. 8ನೇ 9ನೇ 10ನೇ ಸಂಗತಿ ಅದರಲ್ಲಿ ನಾನು ಹೇಳಲಿಕ್ಕೆ ಹೋಗ್ತೇನೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಈ ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕೆಂಬುದಾಗಿ ಬಯಸುವಂತವನು ನನ್ನ ಕರ್ತನು. ಯೋಹಾನನು ಬರೆದ ಸುವಾರ್ತೆ ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಆತನು ಕೊಟ್ಟನು. ಒಂದು, ಆತನನ್ನ ಅಂಗೀಕರಿಸಿಕೊಳ್ಳುವಂತಹದ್ದು. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಂತವರಿಗೆ ಆತನು ಕೊಡುವಂತ ಹೆಸರು ದೇವರ ಮಕ್ಕಳು. ಆ ಅಧಿಕಾರವನ್ನು ಆತನು ಕೊಡ್ತಾನೆ. ಆದರೆ ದೇವರ ಆತ್ಮ ನಮ್ಮಲ್ಲಿ ಇರಬೇಕು. ಆತನನ್ನು ಅಂಗೀಕರಿಸಿಕೊಂಡಾಗ, ಆತನನ್ನ ರಕ್ಷಕನ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾಗ ಆ ದೇವರಾತ್ಮ ಏನಿತ್ತೋ ಅದು ನಮ್ಮಲ್ಲಿ ಇರಬೇಕು. ಆಗಿದ್ದರೆ ಮಾತ್ರ ಅಧಿಕಾರ, ಇಲ್ಲದೆ ಹೋದ್ರೆ ಅಧಿಕಾರ ಇಲ್ಲ. 1 ಯೋಹಾನ 3ನೇ ಅಧ್ಯಾಯ 1ನೇ ವಚನ, ದೇವರ ಮಕ್ಕಳು ಎಂಬ ಹೆಸರನ್ನ ಆತನು ನಮಗೆ ಕೊಡುವುದರಲ್ಲಿ ಎಂಥ ಪ್ರೀತಿಯನ್ನು ಆತನು ಇಟ್ಟಿದ್ದ. ಆ ಹೆಸರು, ದೇವರ ಮಕ್ಕಳು ಎಂಬ ಹೆಸರು ನಮಗೆ ಆತನು ಕೊಡಬೇಕೆಂಬುದಾಗಿ ಬಯಸುವಂತವನು ಹೇಗೆ ಪಡೀಲಿಕ್ಕೆ ಸಾಧ್ಯ? ನಾವು ದೇವರಾತ್ಮವನ್ನ ಹೊಂದುವಂತವ್ರು ನಾವಾಗಿರ್ಬೇಕು. ನಾವು ಇದನ್ನೆಲ್ಲ ಹೊಂದಿದ್ದರೆ ಮಾತ್ರ ದೇವರ ಮಕ್ಕಳು ಅನಿಸಿಕೊಳ್ಳುವುದಕ್ಕೆ ಯೋಗ್ಯರು ಎಂಬುದಾಗಿ. ಇದಕ್ಕೆ ಯಾರಾದ್ರೂ ಸಾಕ್ಷಿ ಕೊಡ್ತಾರಾ? ಎಸ್, ಸಾಕ್ಷಿ ಉಂಟು. ನಾನ್ ದೇವರ ಮಗನೋ, ನಾನ್ ದೇವರ ಮಗನಲ್ಲವೋ ಅನ್ನುವುದಕ್ಕೆ ಒಂದು ಸಾಕ್ಷಿ ಉಂಟು. ಯಾವ ಸಾಕ್ಷಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ನುವುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ.
ನಮ್ಮನ್ನ ಗೈಡ್ ಮಾಡುವಂತಹ ಆತ್ಮನು, ಆತನು ನನಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಯಾವ ಸರ್ಟಿಫಿಕೇಟ್? ಎಸ್, ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಯು ಆರ್ ಎ ಚಿಲ್ಡ್ರನ್ ಆಫ್ ಗಾಡ್. ನಮಗೆ ಆತನ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಯಾವ ಸರ್ಟಿಫಿಕೇಟ್? ಹೌದು, ನೀನು ದೇವರ ಮಗನು, ನನ್ನನ್ನ ನಿರ್ದೇಶಿಸುವಂತವನು, ನನ್ನನ್ನು ನೋಡುವಂತವನು, ನನ್ನನ್ನ ಒಂದು ವೇಳೆ ನಡೆಸುವಾತನಾದಂತ ಆತ್ಮನು, ಪವಿತ್ರಾತ್ಮನ. ಆತನು ಹೇಳ್ತಾನೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ. ಇಲ್ಲ ಮಗನೇ, ದೇವರ ಆತ್ಮ ನಿನ್ನಲ್ಲಿ ಇಲ್ಲಪ್ಪ ಮಗನೇ, ನೀನು ಇಂಥದ್ದನ್ನ ಮಾಡ್ತಾ ಇದೀಯ, ಆ ದುಃಖದಲ್ಲಿದ್ದಂಥವರನ್ನ ನೀನು ಸಮಾಧಾನ ಪಡಿಸ್ಲಿಲ್ಲಪ್ಪ. ಸಮಾಧಾನ ಪಡಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ ನಿನ್ ಕೈಲಿ. ಯಾಕೆಂದ್ರೆ ನೀನು ಸೋತು ಹೋಗ್ತಾ ಇದೀಯ. ದೇವರ ಆತ್ಮ ನಿನ್ನಲ್ಲಿ ಇಲ್ಲ, ಆ ಪ್ರೀತಿ ಇಲ್ಲ, ಆ ಕರುಣೆ ಇಲ್ಲ, ಆ ಸಮಾಧಾನ ನಿನ್ನಲ್ಲಿ ಇಲ್ಲ. ನೀನು ಮಾಡಕ್ ಆಯ್ತಾ ಇಲ್ಲ. ನಮ್ಮನ್ನ ನಿರ್ದೇಶಿಸುವಂತವನು ಆತನೇ ಆಗಿದ್ದಾನೆ. ಹಾಗಾದ್ರೆ ನಾವು ಅದನ್ನ ಹೊಂದುವುದಾದರೆ ಮಾತ್ರ ಮಕ್ಕಳಾಗಿದ್ದರೆ ಅದಕ್ಕೆ ಬಾಧ್ಯರಾಗಿದ್ದೇವೆ. ಯಾರೊಂದಿಗೆ ಬಾಧ್ಯರು? ಒಂದು, ದೇವರೊಂದಿಗೆ ಬಾಧ್ಯರು. ಎರಡನೇದು, ಕ್ರಿಸ್ತನೊಂದಿಗೆ ಬಾಧ್ಯರು. ಈ ಬಾಧ್ಯತೆ ಹಕ್ಕು. ಬಾಧ್ಯತೆ ಮೀನ್ಸ್ ಹಕ್ಕು. ಈ ಹಕ್ಕನ್ನ ಹೊಂದಬೇಕಾದರೆ ನಾನು ದೇವರ ಮಗನಾಗಿ ಇರಬೇಕಾಗಿದೆ. ದೇವರ ಮಗನು ಅನಿಸಿಕೊಳ್ಬೇಕಾದ್ರೆ ದೇವರ ಗುಣಲಕ್ಷಣಗಳನ್ನು ನಾವು ಹೊಂದಿರುವಂತವ್ರು ನಾವಾಗಿರ್ಬೇಕು. ಹಾಗಿದ್ರೆ ಮಾತ್ರ ಇನ್ನೊಬ್ಬರನ್ನ ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯ ಪ್ರಿಯರೇ. ಒಂದು ವೇಳೆ ಆಗಲಿಲ್ಲ ಅನ್ನೋದಾದ್ರೆ ಆ ದೇವರ ಮಕ್ಕಳು ಎಂಬ ಹೆಸರು ಖಂಡಿತವಾಗಿ ನಮಗೆ ಸಿಕ್ಕುವುದಿಲ್ಲ. ನಾವೆಲ್ಲ 100ಕ್ಕೆ 100 ಹೀಗೆ ಇದ್ದೇವೆ ಎಂಬುದಾಗಿ ಅಲ್ಲ, ಪರ್ಫೆಕ್ಟ್ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಮನುಷ್ಯನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುವಾಗ ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಪ್ರಯತ್ನ ಮಾಡದೆ ಹಾಗೆ ಇದ್ರೆ ಖಂಡಿತವಾಗಿ ಆತ್ಮನು ನಮ್ಮನ್ನು ನಿರ್ದೇಶಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು ಕೋಆಪರೇಟ್ ಮಾಡಬೇಕಾಗಿದೆ, ಪ್ರಯತ್ನ ಮಾಡಬೇಕಾಗಿದೆ. ಆ ಪ್ರಯತ್ನವನ್ನ ಮಾಡ್ಲಿಕ್ಕಾಗುವಂತೆ ಕರ್ತನು ತಾನೇ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ. ಸಮಾಧಾನ ಪಡಿಸುವಂತವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನಾವುಗಳು ಅನಿಸಿಕೊಳ್ಳಬೇಕಾದ್ರೆ ಯೇಸು ಸ್ವಾಮಿಯಲ್ಲಿರುವಂತಹ ಗುಣಲಕ್ಷಣಗಳನ್ನ ಹೊಂದಲಿಕ್ಕೆ ಪ್ರಯತ್ನವನ್ನ ಮಾಡಿ ಅದರಲ್ಲಿ ನಾವು ಜಯಶಾಲಿಗಳಾಗಿ ಇನ್ನೊಬ್ಬರನ್ನ ಮನಪೂರ್ವಕವಾಗಿ ಸತ್ಯಕ್ಕೆ ತಕ್ಕ ಹಾಗೆ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ. ಆ ಶಕ್ತಿಯನ್ನ ದೇವರು ಆತನು ಕೊಡುವಂತವನು ಆತನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ.